ನಾನು ಮೊದಲೇದಾಗಿ ಮೇಘನಾ ಮೇಡಮ್ ಇಂದಲೇ ಪ್ರಾರಂಭ ಮಾಡ್ತೀನಿ. ಮೇಘನಾ ಮೇಡಮ್, ನನಗೂ ಒಬ್ಬ ಮಗ ಇದ್ದಾನೆ. ಅವನು ಇಂಥದ್ದೇ ಶಾಲೆಗೆ ಹೋಗ್ತಾನೆ, ಶಾಲೆಯಿಂದ ಮನೆ ಇಷ್ಟೇ ದೂರ, ಇಷ್ಟೊತ್ತಿಗೆ ಮನೆಗೆ ಬರ್ತಾನೆ ಗೊತ್ತಿದೆ. ಬಟ್ ಎರಡೇ ನಿಮಿಷ ತಡ ಆದರೂ ಕೂಡ ತಾಯಿಯಾಗಿ ನನ್ನ ಮನಸ್ಸು ಚಡಪಡಿಸ್ಬಿಡುತ್ತೆ. ನೀವು ಒಬ್ಬ ಮಗನನ್ನ ದೇಶ ಸೇವೆಗೆ ನಿಮ್ಮ ಇಡೀ ಕುಟುಂಬದಲ್ಲೇ ಅನೇಕರು ಯೋಧರಿದ್ರು. ಹಾಗಾಗಿ ಸ್ವಲ್ಪ ಸುಲಭ ಅನ್ಸಿದ್ರು ಕೂಡ ತಾಯಿಯಾಗಿ ವೈಯಕ್ತಿಕವಾಗಿ ಸುಲಭದ ವಿಚಾರ ಅಲ್ಲ ಇದು. ಮಗ ದೇಶ ಕಾಯ್ಲಿಕ್ಕೆ ಹೋಗ್ಲಿ ಅಂತ ಹೇಳಿ ನಿರ್ಧಾರ ಮಾಡಿದ ಆ ಗಳಿಗೆ ಇದೆಯಲ್ಲ, ಆ ಗಳಿಗೆ ಬಗ್ಗೆ ಮತ್ತೊಮ್ಮೆ ಸ್ಮರಿಸಬಹುದಾ? ಸ್ಮಿತಾ, ಆ್ಯಕ್ಚುಲಿ ನಿಜ ಹೇಳಿದರೆ ನಮ್ಮ ಮಗ ಅಕ್ಷಯ್ 6th ಸ್ಟ್ಯಾಂಡರ್ಡಲ್ಲೇ ನಾನು ಮಿಲಿಟ್ರಿ ಸ್ಕೂಲಿಗೆ ಹೋಗ್ತೀನಿ, ಪರೀಕ್ಷೆ ಬರಿತೀನಿ. ಸೆಲೆಕ್ಷನ್ ಅದು ಅಷ್ಟು ಸುಲಭ ಅಲ್ಲ. ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು, ಮೆರಿಟಲ್ಲಿ ಬರಬೇಕು. 6th ಸ್ಟ್ಯಾಂಡರ್ಡಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ನಾನು ನರ್ವಸ್ ಆಗಿಬಿಟ್ಟೆ. ಬೇಡ, ತುಂಬ ಚಿಕ್ಕವನು, ಇಷ್ಟು ವೀಕ್ ಆಗಿದ್ದಾನೆ, ಸಣ್ಣಕ್ಕಿದ್ದಾನೆ, ಅದು ಹೇಗೆ ಆ ಮಿಲಿಟ್ರಿ ಸ್ಕೂಲಲ್ಲಿ ಟ್ರೈನಿಂಗ್ ಅಂದರೆ ತುಂಬ ಟಫ್ ಇರುತ್ತೆ, ಬೇಡ ಅಂತ ನಾನು ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ ಅವನ್ನ. ಏನೋ ಐ ಜಸ್ಟ್ ಮಿಸ್ಡ್ ಇಟ್. ಸೊ ಅವರು ಒಳ್ಳೆ ಸ್ಕೂಲ್ಗೆ ಹೋದ, ಇಲ್ಲಿ ಕುಮರನ್ಸ್ ಬ್ಯಾಂಗ್ಳೂರ್ ಸೌಥಲ್ಲೇ ಇರೋ ಸ್ಕೂಲ್ಗೆ ಹೋದ. 6th 7th ಜೊತೆಯಲ್ಲಿ ನೇಹಾನೂ ಇದ್ಲು, ಟ್ವಿನ್ ಸಿಸ್ಟರು. ಮತ್ತೂ 7th ನೀನು ಹೋಗಕ್ಕೆ ಬಿಡಲಿಲ್ಲ ಅಂತ ಮತ್ತೂ ಶುರು ಮಾಡ್ದ. ಐ ವಾಂಟ್ ಟು ಗೋ, ನಾನು ದೇಶ ಸೇವೆ ಮಾಡಬೇಕು, ಆ ಯೂನಿಫಾರ್ಮ್ನ ನಾನು ಹಾಕ್ಕೋಬೇಕು ಅಂತ ಮತ್ತೆ ಶುರು ಮಾಡ್ದ. ಸೊ ಸರಿ, 8th ಸ್ಟ್ಯಾಂಡರ್ಡಲ್ಲಿ ತುಂಬ ಕಡಿಮೆ ವೇಕೆನ್ಸೀಸ್ ಇರುತ್ತೆ, ಬರೀ 4 ಸೀಟ್ಸ್ ಇತ್ತು ಫಾರ್ ಎಂಟ್ರೆನ್ಸ್ ಇಂಟು ಕ್ಲಾಸ್ 8. ಸರಿ, ಇಷ್ಟು ಹೇಳ್ತಾ ಇದ್ದಾನಲ್ಲ, ಬರೀಲಿ, ಹಿ ಮೇ ನಾಟ್ ಗೆಟ್ ಇನ್ ಅಂತ ಬರೆಯೋಕ್ಕೆ ಬಿಟ್ವಿ. ಬಟ್ ಹಿ ಗಾಟ್ ಸೆಲೆಕ್ಟೆಡ್ ಬೋರ್ಡಿಂಗ್ ಸ್ಕೂಲ್. ಅದು ಬೆಂಗಳೂರಲ್ಲೇ ನಮ್ಮ ಮನೆ ಇದ್ರೂ ಅವ್ನ ಮನೆಗೆ ಬರೋಕ್ಕಾಗಲ್ಲ, ಅಲ್ಲೇ ಟ್ರೈನಿಂಗು. ಒನ್ಸ್ ಇನ್ 3 months ಒಂದು ವೀಕೆಂಡಿಗೆ ಮಾತ್ರ ಕಳಿಸ್ತಾಯಿದ್ರು. ಸೊ ಸ್ಲೋಲಿ, ಓಕೆ, ಡಿಟರ್ಮಿನೇಷನ್ ಇದೆ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಫ್ಯಾಮ್ಲಿಲೂ ಇದ್ದರು. ಸೊ ಸರಿ, ಅವ್ನು ಕ್ಲಿಯರ್ ಮಾಡಿಬಿಟ್ಟ ಮುಂಚೆನೇ. 12th ಆದಮೇಲೇನೂ ಎಂಜಿನಿಯರಿಂಗ್ ಮಾಡಪ್ಪ, ಒಳ್ಳೆ ರ್ಯಾಂಕ್ ಬಂದಿದೆ, CET ಬರೆದಿದ್ದ. ನಾನೇ ಹೇಳಿದೆ, ಪ್ಲೀಸ್ ಬರೆಯಪ್ಪ, ಬೈ ಚಾನ್ಸ್ NDA ಆಗಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ. ಬ್ಯಾಕಪ್ ಪ್ಲ್ಯಾನ್ B ಇರಲೇಬೇಕು ಅಂತ. ನಾನು ಕಾಲೇಜಲ್ಲಿ ಟೀಚ್ ಮಾಡ್ತಿದ್ದೆ ಆವಾಗ. ಸೊ ಬ್ಯಾಕಪ್ ಪ್ಲ್ಯಾನ್ಸ್ ಇರಲೇಬೇಕು ಎಲ್ಲ ಸ್ಟೂಡೆಂಟ್ಸ್ಗೂ ಅಂತ ಹೇಳಿಬಿಟ್ಟು CETನೂ ಬರ್ದ. ಅದರಲ್ಲೂ ಒಳ್ಳೆ ರ್ಯಾಂಕ್ ಸಿಕ್ತು. ಬಟ್ ನನಗೆ ಬೇಡ, ಐ ವಿಲ್ ನಾಟ್ ಗೋ ಫಾರ್ ಎಂಜಿನಿಯರಿಂಗ್, ನಂದು ಆಗತ್ತೆ, SSB ಆಗತ್ತೆ, ಐ ವಿಲ್ ಮೇಕ್ ಇಟ್ ಟು NDA ಅಂತ ಹೋದ. ಸೊ ಅಷ್ಟು ಡಿಟರ್ಮಿಂಡ್ ಆಗಿರೋ ಮಕ್ಕಳನ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ನನಗನ್ಸುತ್ತೆ ಅದು ಆ ದೇಶ ಪ್ರೇಮನೇ ಇರ್ಬೋದು, ಅಥವಾ ಅದೊಂಥರ ಐ ಮಸ್ಟ್ ಪ್ರೂವ್ ಮೈ ಸೆಲ್ಫ್ ಅಂತ ಇರ್ಬೋದು. ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಡತ್ತೆ ಒಬ್ಬೊಬ್ಬರಿಗೆ. ಸೊ ಆ ದಾರಿನ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ. ನಾನು ಮೊದಲೇದಾಗಿ ಮೇಘನಾ ಮೇಡಮ್ ಇಂದಲೇ ಪ್ರಾರಂಭ ಮಾಡ್ತೀನಿ. ಮೇಘನಾ ಮೇಡಮ್, ನನಗೂ ಒಬ್ಬ ಮಗ ಇದ್ದಾನೆ. ಅವನು ಇಂಥದ್ದೇ ಶಾಲೆಗೆ ಹೋಗ್ತಾನೆ, ಶಾಲೆಯಿಂದ ಮನೆ ಇಷ್ಟೇ ದೂರ, ಇಷ್ಟೊತ್ತಿಗೆ ಮನೆಗೆ ಬರ್ತಾನೆ ಗೊತ್ತಿದೆ. ಬಟ್ ಎರಡೇ ನಿಮಿಷ ತಡ ಆದರೂ ಕೂಡ ತಾಯಿಯಾಗಿ ನನ್ನ ಮನಸ್ಸು ಚಡಪಡಿಸ್ಬಿಡುತ್ತೆ. ನೀವು ಒಬ್ಬ ಮಗನನ್ನ ದೇಶ ಸೇವೆಗೆ ನಿಮ್ಮ ಇಡೀ ಕುಟುಂಬದಲ್ಲೇ ಅನೇಕರು ಯೋಧರಿದ್ರು. ಹಾಗಾಗಿ ಸ್ವಲ್ಪ ಸುಲಭ ಅನ್ಸಿದ್ರು ಕೂಡ ತಾಯಿಯಾಗಿ ವೈಯಕ್ತಿಕವಾಗಿ ಸುಲಭದ ವಿಚಾರ ಅಲ್ಲ ಇದು. ಮಗ ದೇಶ ಕಾಯ್ಲಿಕ್ಕೆ ಹೋಗ್ಲಿ ಅಂತ ಹೇಳಿ ನಿರ್ಧಾರ ಮಾಡಿದ ಆ ಗಳಿಗೆ ಇದೆಯಲ್ಲ, ಆ ಗಳಿಗೆ ಬಗ್ಗೆ ಮತ್ತೊಮ್ಮೆ ಸ್ಮರಿಸಬಹುದಾ? ಸ್ಮಿತಾ, ಆ್ಯಕ್ಚುಲಿ ನಿಜ ಹೇಳಿದರೆ ನಮ್ಮ ಮಗ ಅಕ್ಷಯ್ 6th ಸ್ಟ್ಯಾಂಡರ್ಡಲ್ಲೇ ನಾನು ಮಿಲಿಟ್ರಿ ಸ್ಕೂಲಿಗೆ ಹೋಗ್ತೀನಿ, ಪರೀಕ್ಷೆ ಬರಿತೀನಿ. ಸೆಲೆಕ್ಷನ್ ಅದು ಅಷ್ಟು ಸುಲಭ ಅಲ್ಲ. ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು, ಮೆರಿಟಲ್ಲಿ ಬರಬೇಕು. 6th ಸ್ಟ್ಯಾಂಡರ್ಡಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ನಾನು ನರ್ವಸ್ ಆಗಿಬಿಟ್ಟೆ. ಬೇಡ, ತುಂಬ ಚಿಕ್ಕವನು, ಇಷ್ಟು ವೀಕ್ ಆಗಿದ್ದಾನೆ, ಸಣ್ಣಕ್ಕಿದ್ದಾನೆ, ಅದು ಹೇಗೆ ಆ ಮಿಲಿಟ್ರಿ ಸ್ಕೂಲಲ್ಲಿ ಟ್ರೈನಿಂಗ್ ಅಂದರೆ ತುಂಬ ಟಫ್ ಇರುತ್ತೆ, ಬೇಡ ಅಂತ ನಾನು ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ ಅವನ್ನ. ಏನೋ ಐ ಜಸ್ಟ್ ಮಿಸ್ಡ್ ಇಟ್. ಸೊ ಅವರು ಒಳ್ಳೆ ಸ್ಕೂಲ್ಗೆ ಹೋದ, ಇಲ್ಲಿ ಕುಮರನ್ಸ್ ಬ್ಯಾಂಗ್ಳೂರ್ ಸೌಥಲ್ಲೇ ಇರೋ ಸ್ಕೂಲ್ಗೆ ಹೋದ. 6th 7th ಜೊತೆಯಲ್ಲಿ ನೇಹಾನೂ ಇದ್ಲು, ಟ್ವಿನ್ ಸಿಸ್ಟರು. ಮತ್ತೂ 7th ನೀನು ಹೋಗಕ್ಕೆ ಬಿಡಲಿಲ್ಲ ಅಂತ ಮತ್ತೂ ಶುರು ಮಾಡ್ದ. ಐ ವಾಂಟ್ ಟು ಗೋ, ನಾನು ದೇಶ ಸೇವೆ ಮಾಡಬೇಕು, ಆ ಯೂನಿಫಾರ್ಮ್ನ ನಾನು ಹಾಕ್ಕೋಬೇಕು ಅಂತ ಮತ್ತೆ ಶುರು ಮಾಡ್ದ. ಸೊ ಸರಿ, 8th ಸ್ಟ್ಯಾಂಡರ್ಡಲ್ಲಿ ತುಂಬ ಕಡಿಮೆ ವೇಕೆನ್ಸೀಸ್ ಇರುತ್ತೆ, ಬರೀ 4 ಸೀಟ್ಸ್ ಇತ್ತು ಫಾರ್ ಎಂಟ್ರೆನ್ಸ್ ಇಂಟು ಕ್ಲಾಸ್ 8. ಸರಿ, ಇಷ್ಟು ಹೇಳ್ತಾ ಇದ್ದಾನಲ್ಲ, ಬರೀಲಿ, ಹಿ ಮೇ ನಾಟ್ ಗೆಟ್ ಇನ್ ಅಂತ ಬರೆಯೋಕ್ಕೆ ಬಿಟ್ವಿ. ಬಟ್ ಹಿ ಗಾಟ್
ಗಾಡ್ ಸೆಲೆಕ್ಟೆಡ್ ಬೋರ್ಡಿಂಗ್ ಸ್ಕೂಲ್ ಅದು. ಬೆಂಗಳೂರಲ್ಲೇ ನಮ್ಮ ಮನೆ ಇದ್ರೂ ಅವ್ನ ಮನೆಗೆ ಬರೋಕ್ಕಾಗಲ್ಲ. ಅಲ್ಲೇ ಟ್ರೈನಿಂಗು ಒನ್ಸ್ ಇನ್ 3 months ಒಂದು ವೀಕೆಂಡಿಗೆ ಮಾತ್ರ ಕಳಿಸ್ತಾಯಿದ್ರು. ಸೊ ಸ್ಲೋಲಿ ಓಕೆ ಡಿಟರ್ಮಿನೇಷನ್ ಇದೆ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಫ್ಯಾಮ್ಲಿಲೂ ಇದ್ದರು. ಸೊ ಸರಿ ಅವ್ನ ಪಾತ್ ಅವ್ನು ಕ್ಲಿಯರ್ ಮಾಡಿಬಿಟ್ಟ ಮುಂಚೆನೇ. 12th ಆದಮೇಲೇನೂ ಎಂಜಿನಿಯರಿಂಗ್ ಮಾಡಪ್ಪ, ಒಳ್ಳೆ ರ್ಯಾಂಕ್ ಬಂದಿದೆ, CET ಬರೆದಿದ್ದ. ನಾನೇ ಹೇಳಿದೆ ಪ್ಲೀಸ್ ಬರೆಯಪ್ಪ, ಬೈ ಚಾನ್ಸ್ NDA ಆಗಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ. ಬ್ಯಾಕಪ್ ಪ್ಲ್ಯಾನ್ B ಇರಲೇಬೇಕು ಅಂತ. ನಾನು ಕಾಲೇಜಲ್ಲಿ ಟೀಚ್ ಮಾಡ್ತಿದ್ದೆ ಆವಾಗ. ಸೊ ಬ್ಯಾಕಪ್ ಪ್ಲ್ಯಾನ್ಸ್ ಇರಲೇಬೇಕು ಎಲ್ಲ ಸ್ಟೂಡೆಂಟ್ಸ್ಗೂ ಅಂತ ಹೇಳಿಬಿಟ್ಟು CETನೂ ಬರ್ದ. ಅದರಲ್ಲೂ ಒಳ್ಳೆ ರ್ಯಾಂಕ್ ಸಿಕ್ತು. ಬಟ್ ಬೇಡ, ನನಗೆ ಬೇಡ, ಐ ವಿಲ್ ನಾಟ್ ಗೋ ಫಾರ್ ಎಂಜಿನಿಯರಿಂಗ್, ನಂದು ಆಗೇ ಆಗತ್ತೆ, SSB ಆಗೇ ಆಗತ್ತೆ, ಐ ವಿಲ್ ಮೇಕ್ ಇಟ್ ಟು NDA ಅಂತ ಹೋದ. ಸೊ ಅಷ್ಟು ಡಿಟರ್ಮಿನ್ಡ್ ಆಗಿರೋ ಮಕ್ಕಳನ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ನನಗನ್ಸುತ್ತೆ ಅದು ಆ ದೇಶ ಪ್ರೇಮನೇ ಇರ್ಬೋದು, ಅಥವಾ ಅದೊಂಥರ ಐ ಮಸ್ಟ್ ಪ್ರೂವ್ ಮೈಸೆಲ್ಫ್ ಅಂತ ಇರ್ಬೋದು. ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಡತ್ತೆ ಒಬ್ಬೊಬ್ಬರಿಗೆ. ಸೊ ಆ ದಾರಿನ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ. ನಾನು ಮೊದಲೇದಾಗಿ ಮೇಘನಾ ಮೇಡಮಿಂದಲೇ ಪ್ರಾರಂಭ ಮಾಡ್ತೀನಿ. ಮೇಘನಾ ಮೇಡಮ್, ನನಗೂ ಒಬ್ಬ ಮಗ ಇದ್ದಾನೆ. ಅವ್ನು ಇಂಥದ್ದೇ ಶಾಲೆಗೆ ಹೋಗ್ತಾನೆ, ಶಾಲೆಯಿಂದ ಮನೆ ಇಷ್ಟೇ ದೂರ, ಇಷ್ಟೊತ್ತಿಗೆ ಮನೆಗೆ ಬರ್ತಾನೆ ಗೊತ್ತಿದೆ. ಬಟ್ 2 ನಿಮಿಷ ತಡ ಆದರೂ ಕೂಡ ತಾಯಿಯಾಗಿ ನನ್ನ ಮನಸ್ಸು ಚಡಪಡಿಸ್ಬಿಡುತ್ತೆ. ನೀವು ಒಬ್ಬ ಮಗನನ್ನು ದೇಶ ಸೇವೆಗೆ, ನಿಮ್ಮ ಇಡೀ ಕುಟುಂಬದಲ್ಲೇ ಅನೇಕರು ಯೋಧರಿದ್ದರು, ಹಾಗಾಗಿ ಸ್ವಲ್ಪ ಸುಲಭ ಅನ್ಸಿದ್ರು ಕೂಡ ತಾಯಿಯಾಗಿ ವೈಯಕ್ತಿಕವಾಗಿ ಸುಲಭದ ವಿಚಾರ ಅಲ್ಲ ಇದು. ಮಗ ದೇಶ ಕಾಯ್ಲಿಕ್ಕೆ ಹೋಗಲಿ ಅಂತ ಹೇಳಿ ನಿರ್ಧಾರ ಮಾಡಿದ ಆ ಗಳಿಗೆ ಇದೆಯಲ್ಲ, ಆ ಗಳಿಗೆ ಬಗ್ಗೆ ಮತ್ತೊಮ್ಮೆ ಸ್ಮರಿಸಬಹುದಾ? ಸ್ಮಿತಾ, ಆ್ಯಕ್ಚುಲಿ ನಿಜ ಹೇಳಿದರೆ ನಮ್ಮ ಮಗ ಅಕ್ಷಯ್ 6th ಸ್ಟ್ಯಾಂಡರ್ಡಲ್ಲೇ ನಾನು ಮಿಲಿಟ್ರಿ ಸ್ಕೂಲಿಗೆ ಹೋಗ್ತೀನಿ, ಪರೀಕ್ಷೆ ಬರಿತೀನಿ, ಸೆಲೆಕ್ಷನ್ ಅದು ಅಷ್ಟು ಸುಲಭ ಅಲ್ಲ. ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು, ಮೆರಿಟಲ್ಲಿ ಬರಬೇಕು. 6th ಸ್ಟ್ಯಾಂಡರ್ಡಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ನಾನು ನರ್ವಸ್ ಆಗಿಬಿಟ್ಟೆ. ಬೇಡ, ತುಂಬ ಚಿಕ್ಕವನು, ಇಷ್ಟು ವೀಕ್ ಆಗಿದ್ದಾನೆ, ಸಣ್ಣಕ್ಕಿದ್ದಾನೆ, ಅದು ಹೇಗೆ ಆ ಮಿಲಿಟ್ರಿ ಸ್ಕೂಲಲ್ಲಿ ಟ್ರೈನಿಂಗ್ ಅಂದರೆ ತುಂಬ ಟಫ್ ಇರುತ್ತೆ, ಬೇಡ ಅಂತ ನಾನು ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ ಅವನ್ನ. ಏನೋ ಐ ಜಸ್ಟ್ ಮಿಸ್ಡ್ ಇಟ್. ಸೊ ಅವರು ಒಳ್ಳೆ ಸ್ಕೂಲ್ಗೆ ಹೋದ, ಇಲ್ಲಿ ಕುಮರನ್ಸ್ ಬ್ಯಾಂಗ್ಳೂರ್ ಸೌಥಲ್ಲೇ ಇರೋ ಸ್ಕೂಲ್ಗೆ ಹೋದ. 6th 7th ಜೊತೆಯಲ್ಲಿ ನೇಹಾನೂ ಇದ್ಲು, ಟ್ವಿನ್ ಸಿಸ್ಟರು. ಮತ್ತೂ 7th ನೀನು ಹೋಗಕ್ಕೆ ಬಿಡಲಿಲ್ಲ ಅಂತ ಮತ್ತೂ ಶುರು ಮಾಡ್ದ. ಐ ವಾಂಟ್ ಟು ಗೋ, ನಾನು ದೇಶ ಸೇವೆ ಮಾಡಬೇಕು, ಆ ಯೂನಿಫಾರ್ಮ್ನ ನಾನು ಹಾಕ್ಕೋಬೇಕು ಅಂತ ಮತ್ತೆ ಶುರು ಮಾಡ್ದ. ಸೊ ಸರಿ, 8th ಸ್ಟ್ಯಾಂಡರ್ಡಲ್ಲಿ ತುಂಬ ಕಡಿಮೆ ವೇಕೆನ್ಸೀಸ್ ಇರುತ್ತೆ, ಬರೀ 4 ಸೀಟ್ಸ್ ಇತ್ತು ಫಾರ್ ಎಂಟ್ರೆನ್ಸ್ ಇಂಟು ಕ್ಲಾಸ್ 8. ಸರಿ, ಇಷ್ಟು ಹೇಳ್ತಾ ಇದ್ದಾನಲ್ಲ, ಬರೀಲಿ, ಹಿ ಮೇ ನಾಟ್ ಗೆಟ್ ಇನ್ ಅಂತ ಬರೆಯೋಕ್ಕೆ ಬಿಟ್ವಿ. ಬಟ್ ಹಿ ಗಾಟ್ ಸೆಲೆಕ್ಟೆಡ್ ಬೋರ್ಡಿಂಗ್ ಸ್ಕೂಲ್ ಅದು. ಬೆಂಗಳೂರಲ್ಲೇ ನಮ್ಮ ಮನೆ ಇದ್ರೂ ಅವ್ನ ಮನೆಗೆ ಬರೋಕ್ಕಾಗಲ್ಲ. ಅಲ್ಲೇ ಟ್ರೈನಿಂಗು ಒನ್ಸ್ ಇನ್ 3 months ಒಂದು ವೀಕೆಂಡಿಗೆ ಮಾತ್ರ ಕಳಿಸ್ತಾಯಿದ್ರು. ಸೊ ಸ್ಲೋಲಿ ಓಕೆ ಡಿಟರ್ಮಿನೇಷನ್ ಇದೆ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಫ್ಯಾಮ್ಲಿಲೂ ಇದ್ದರು. ಸೊ ಸರಿ ಅವ್ನ ಪಾತ್ ಅವ್ನು ಕ್ಲಿಯರ್ ಮಾಡಿಬಿಟ್ಟ ಮುಂಚೆನೇ. 12th ಆದಮೇಲೇನೂ ಎಂಜಿನಿಯರಿಂಗ್ ಮಾಡಪ್ಪ, ಒಳ್ಳೆ ರ್ಯಾಂಕ್ ಬಂದಿದೆ, CET ಬರೆದಿದ್ದ. ನಾನೇ ಹೇಳಿದೆ ಪ್ಲೀಸ್ ಬರೆಯಪ್ಪ, ಬೈ ಚಾನ್ಸ್ NDA ಆಗಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ. ಬ್ಯಾಕಪ್ ಪ್ಲ್ಯಾನ್ B ಇರಲೇಬೇಕು ಅಂತ. ನಾನು ಕಾಲೇಜಲ್ಲಿ ಟೀಚ್ ಮಾಡ್ತಿದ್ದೆ ಆವಾಗ. ಸೊ ಬ್ಯಾಕಪ್ ಪ್ಲ್ಯಾನ್ಸ್ ಇರಲೇಬೇಕು ಎಲ್ಲ ಸ್ಟೂಡೆಂಟ್ಸ್ಗೂ ಅಂತ ಹೇಳಿಬಿಟ್ಟು CETನೂ ಬರ್ದ. ಅದರಲ್ಲೂ ಒಳ್ಳೆ ರ್ಯಾಂಕ್ ಸಿಕ್ತು. ಬಟ್ ಬೇಡ, ನನಗೆ ಬೇಡ, ಐ ವಿಲ್ ನಾಟ್ ಗೋ ಫಾರ್ ಎಂಜಿನಿಯರಿಂಗ್, ನಂದು ಆಗೇ ಆಗತ್ತೆ, SSB ಆಗೇ ಆಗತ್ತೆ, ಐ ವಿಲ್ ಮೇಕ್ ಇಟ್ ಟು NDA ಅಂತ ಹೋದ. ಸೊ ಅಷ್ಟು ಡಿಟರ್ಮಿನ್ಡ್ ಆಗಿರೋ ಮಕ್ಕಳನ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ನನಗನ್ಸುತ್ತೆ ಅದು ಆ ದೇಶ ಪ್ರೇಮನೇ ಇರ್ಬೋದು, ಅಥವಾ ಅದೊಂಥರ ಐ ಮಸ್ಟ್ ಪ್ರೂವ್ ಮೈಸೆಲ್ಫ್ ಅಂತ ಇರ್ಬೋದು. ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಡತ್ತೆ ಒಬ್ಬೊಬ್ಬರಿಗೆ. ಸೊ ಆ ದಾರಿನ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ.